ಸೂರಿ ಲವ್ ಸಂಧ್ಯಾ ತಂಡದ ಎಲ್ಲರಿಗೂ ನಮಸ್ಕಾರ. ಹಾಗೆ ಉಪೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. ಉಪೇಂದ್ರ ಸರ್ ಬಗ್ಗೆ ಮಾತಾಡಬೇಕಂದ್ರೆ ಅವ್ರು ಆ್ಯಕ್ಚುಲಿ ಅವ್ರನ್ನ ನೋಡ್ತಿದ್ರೇ ಅವ್ರು ಮಾತಾಡೋದು ಕೇಳಿಸ್ಕೊಳೋಕ್ಕೆ ಚಂದ ಅಂತಾರ. ಇವ್ರು ಮಾತಾಡಿ ಒಂದು ಅರ್ಧ ಗಂಟೆ ಏನು ಹೇಳ್ತಾ ಇದ್ರು ಅಂತ ಅದು ರಿಯಲೈಸ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್. ನಾನು ಅಷ್ಟು ಬುದ್ಧಿವಂತ ಇಲ್ಲ ಸರ್, ಇಲ್ಲ ಜನರಲ್ ಆಗಿ ಇಲ್ಲೇ ಹೇಳ್ತಿಲ್ಲ, ಜನರಲ್ ನೀವು ಇಂಟರ್ವ್ಯೂ ಎಲ್ಲ ನೋಡ್ತಿರ್ಬೇಕಂದ್ರೆ ಈ ಸಿನಿಮಾ ಸರ್ ಯೂಶಲಿ ಒಬ್ಬ ಆರ್ಟಿಸ್ಟ್ಗೆ ಎರಡು ವಿಷಯ ತುಂಬ ಖುಷಿ ಕೊಡುತ್ತೆ ಸರ್. ಲೈಕ್ ಒಂದು ಒಳ್ಳೆ ಪಾತ್ರ ಸಿಕ್ಕಿದಾಗ, ಇನ್ನೊಂದು ಒಳ್ಳೆ ಪೇಮೆಂಟ್ ಸಿಕ್ಕಿದಾಗ. ಈ ಸಿನಿಮಾ ನನಗೆ ಒಳ್ಳೆ ಪಾತ್ರನೂ ಸಿಕ್ತು, ಪೇಮೆಂಟು ಚೆನ್ನಾಗಿ ಸಿಕ್ತು. ಸೊ ನಮ್ಮ ತಾಯಿಗೆ ಹೇಳಿದಾಗ ಆ್ಯಕ್ಚುಲಿ ಡಬ್ಬಿಂಗ್ ಮುಂಚೆನೇ ಕ್ಲಿಯರ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸರ್. ನಾನು ಮನೇಲಿ ಹೇಳಿದೆ ಸರ್, ಈ ಥರ ಪಾತ್ರ ಮಾಡ್ತಾ ಇದ್ದೀನಿ, ಒಳ್ಳೆ ಪೇಮೆಂಟ್ ಸಿಕ್ತು ಅಂತ ಖುಷಿ ಪಟ್ಟಿಲ್ಲ ನಮ್ಮ ತಾಯಿ. ಆಮೇಲೆ ಈಗ ಯೂಶಲಿ ಆಡಿಯನ್ಸ್ ಹೆಂಗೆ ಇಷ್ಟಪಡೋದು, ನೀನು ಪಾತ್ರ ಮಾಡಿದ್ಯಾ ಒಂದು ಆ ಖುಷಿ ಪಡ್ತಾರಲ್ಲ, ಆ ಮನೆಯವ್ರಿಗೆ ಅದೊಂದು ನನಗಿಷ್ಟು ಕಾಸು ಬಂತು ಅನ್ನೋದು ಖುಷಿ ಕೊಡಲ್ಲ. ಜನರು ಮಾತಾಡುವಾಗ ಅದೊಂದು ಖುಷಿನೇ ಬೇರೆ ಥರ. ಸೊ ನೀವು ಒಂದು ಮಾತು ಹೇಳಿದ್ರಿ, ದುಬೈದು ಪ್ರೀಮಿಯರ್ ಆದ್ಮೇಲೆ ಇದಕ್ಕೆ ತುಂಬಾ ಜನ ಪ್ರೊಡ್ಯೂಸರ್ ಪಾತ್ರ ಕೊಡ್ತಾರೆ, ಕಾಸು ಕೊಡಲ್ಲ, ಹೊಗಳ್ತಾರೆ ಖುಷಿ ಪಡಿ ಅಂತ. ಸೊ ಅಲ್ಲಿ ನೀವೊಂದು ಮಾತು ಹೇಳ್ತೀರಾ ಸರ್, ಅಭಿ ಬಗ್ಗೆ ಆಗಿರ್ಬೋದು, ನನ್ನ ಬಗ್ಗೆ ಆಗಿರ್ಬೋದು. ನಮ್ಮ ತಾಯಿ 100 ಸರಿ ನೀವು ಹೇಳಿರೋ ಮಾತು, ಚೆನ್ನಾಗಿ ಕಾಣಿಸ್ತೀರಾ, ಚೆನ್ನಾಗಿ ಮಾಡಿದ್ದೀರಾ ಅಂತ. ಸರ್ ನನಗೆ ಅದೊಂಥರ ಲೈಫ್ ಟೈಮ್ ಮೆಮೊರಿ ಸರ್. ಲೈಕ್ ನನಗೆ ಈ ದುಡ್ಡು ಅದಕ್ಕಿಂತ ನಮ್ಮ ತಾಯಿ ಮುಖದಲ್ಲ ಒಂದು ಖುಷಿ ಇತ್ತಲ್ಲ ಸರ್. ಸೊ ಬೆಲೆ ಕಟ್ಟಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನನ್ನ ಒಂದೇ ಒಂದು ಆಸೆ ಸರ್, ನಿಮ್ಮ ಡೈರೆಕ್ಷನ್ ಒಂದು ಸಣ್ಣ ಪಾತ್ರ ಮಾಡಬೇಕು ನನಗೆ. ಖಂಡಿತಪ್ಪ, ಅಯ್ಯೋ ಖಂಡಿತ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಅಭಿಮನ್ಯು ಅವ್ರಿಗೆ, ಪ್ರಶಾಂತ್ ಅವ್ರಿಗೆ, ಅಪೂರ್ವ ಅವ್ರಿಗೆ ನೀವು ಡೈರೆಕ್ಟ್ ಮಾಡಿದ್ರೆ ಯಾವ ತರ ಪಾತ್ರ ಕೊಡ್ಬೋದು ಸರ್ ನೀವು? ಅದೇ ಇದನ್ನ ನೋಡಿದ ಮೇಲೆ ಇವಾಗ ಏನೇನೋ ಅನ್ನಿಸ್ತಾ ಇದೆ. ಈ ತರ ಈ ಸಿನಿಮಾ ನೋಡ್ಲಿ, ಚೆನ್ನಾಗಾಗ್ಲಿ. ನೀವು ಡೇಟ್ ಕೊಡ್ತೀರಾ ನೋಡೋಣ ನೆಕ್ಸ್ಟ್. ಅಷ್ಟು ಬಿಸಿ ಆಗ್ಬಿಟ್ಟು ತಮಿಳು ತೆಲುಗೆಲ್ಲ ಹೋಗ್ಬಿಟ್ರೆ ಪ್ರೊಡ್ಯೂಸರ್ ಮಂಜುನಾಥ್ ಸರ್ ಏನಾಗಿರ್ಬೇಕು? ಮಂಜುನಾಥ್ ಅವರು ಹೇಳಿದ್ನಲ್ಲ, 7 ಕೋಟಿ ಇರೋದು 70 ಕೋಟಿ ಆಗಿರೋದು ನೆಕ್ಸ್ಟ್ ಪ್ರೊಡಕ್ಷನ್. 100 crore ಕ್ಲಬ್ ಟಚ್ ಆಗುತ್ತೆ ಸರ್. ಡೈರೆಕ್ಟರ್ ಯಾದವರಾಜ್ ಸರ್, ಸರ್ ಮುಂದೆ ಬಂದಿದ್ದಾರೆ ಸರ್. ಅವ್ರು ತುಂಬಾ ನಾಚಿಕೆ ಸ್ವಭಾವ ಅಂತ ಉಪ್ಪಿ ಸರ್ ನೋಡಿ ಮಾತಾಡೋದಕ್ಕೆ ಅವಾಗಿಂದ ನಾಚಿಕೆ ಅವ್ರಿಗೆ. ಸರ್, ಉಪೇಂದ್ರ ಸರ್ ಬಗ್ಗೆ ಮಾತಾಡೋದಕ್ಕೆ ನಾನು ಅಂತ ದೊಡ್ಡ ಇವನಲ್ಲ. ಯಾಕಂದ್ರೆ ನಾವು ಪ್ರಪಂಚ ಜ್ಞಾನ ತಿಳ್ಕೊಳ್ಳೋಕ್ಕೂ ಮುಂಚೆ ಅವ್ರು ಇಡೀ ಪ್ರಪಂಚನೇ ತಿರ್ನೋಡಂಗೆ ಮಾಡಿದಂಥವ್ರು. ಸೊ ಅದರಿಂದ ದೇವನಿಂದ ಇಲ್ಲಿವರೆಗೂ ಸರ್ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಆಮೇಲೆ ಚಿತ್ರತಂಡದ ಪರವಾಗಿ, ನನ್ನ ಪರವಾಗಿ ಕೊನೆವರೆಗೂ ಅವ್ರಿಗೆ ಚಿರಋಣಿಯಾಗಿ ಇರ್ತೀವಿ ಅಂತ ಹೇಳೋಕೆ ಆಸೆ ಪಡ್ತೀನಿ. ಥ್ಯಾಂಕ್ ಯು ಸರ್, ನಮ್ಮ ಟ್ರೈಲರು ಲಾಂಚ್ ಮಾಡಿದ್ದಕ್ಕೆ ಇವತ್ತು. ಮತ್ತು ನಮ್ಮ ನಿರ್ಮಾಪಕರು ಬಗ್ಗೆ ಹೇಳೋದಾದರೆ, ನಮ್ಮ ನಿರ್ಮಾಪಕರು ಮೊದಲನೇ ಒಂದು ಬ್ಯಾನರಲ್ಲಿ ನನ್ನ ನಂಬಿಕೆ ಇಟ್ಟು ಆ ಅವಕಾಶನ ಕೊಟ್ಟು ಈ ಸಿನಿಮಾ ಇಷ್ಟು ಸೊಗಸಾಗಿ ಮೂಡಿ ಬರೋ ಕಾರಣನೇ ನಮ್ಮ ನಿರ್ಮಾಪಕರು. ಅದಕ್ಕೆ ಅವರು ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿರ್ಮಾಪಕರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್, ತಮಗೂ ಕೂಡ. ಮತ್ತೆ ಈ ಸಿನಿಮಾದಲ್ಲಿ ಪ್ರತಾಪ್ ಸರ್ ಒಂದ್ಸಲ ಸಿಕ್ಬಿಟ್ಟು ಹೇಳಿದ್ರು, ನಾನು ಅಭಿ ತುಂಬಾ ಕ್ಲೋಸು ಅಂತ. ಅದಕ್ಕೆ ಬಂದಿ ಸರ್, ನಿಮ್ಗೆ ದುಶ್ಮನ್ ಮಾಡ್ಬಿಡ್ತೀನಿ ಇದರಲ್ಲಿ, ಸಿನಿಮಾ ಮಾಡ್ಬಿಡೋಣ, ಅವ್ರು ಹೀರೋ ನೀವು ವಿಲನ್ ಅಂತೆ. ಸೊ ಒಪ್ಕೊಂಡ್ರು. ಈ ಒಂದು ಸಿನಿಮಾ ಮಾಡುವಾಗ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಶೂಟಿಂಗ್ ಆಫ್ ಡೇಸ್, ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಮಾಡುವಾಗ ಒಂದು ಚಾಲೆಂಜಿಂಗ್ ಇರುತ್ತೆ. ಏನಂದ್ರೆ ಆರ್ಟಿಸ್ಟ್ ಕೂಡ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರ ನಾವು ಆ ಬಜೆಟ್ ಅಲ್ಲಿ ಸಿನಿಮಾ ಮಾಡಕ್ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಖಂಡಿತ ಆಗೋದಿಲ್ಲ. ಅದರಂತೆ ಅಭಿಮನ್ಯು ಕಾಶಿನಾಥ್ ಸರ್ ಆಗ್ಬೋದು, ಅಪೂರ್ವ ಮೇಡಮ್ ಆಗ್ಬೋದು, ನಮ್ಮ ಪ್ರತಾಪ್ ಸರ್ ಆಗ್ಬೋದು, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಒಂದಷ್ಟು ಬಜೆಟ್ ಉಳಿದಿದೆ ನಿರ್ಮಾಪಕರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು. ಒಂದು ಬಡ್ಜೆಟ್ ಉಳಿದಿರೋದು ಬೇರೆ, ಅವ್ರು ಅಷ್ಟು ಅದ್ಭುತವಾಗಿ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಬಡ್ಜೆಟ್ ಬರುತ್ತೆ, ಅದು ಬರ್ಬೋದು. ಮತ್ತೆ ಇನ್ನೊಂದು ಪ್ರತಾಪ್ ಸರ್ ಬಗ್ಗೆ ನಾನೊಂದು ಹೇಳಲೇಬೇಕು. ಒಂದು ಫೈಟ್ ಸೀಕ್ವೆನ್ಸ್ ಡಿಫ್ರೆಂಟ್ ಆನಿ ಮಾಸ್ಟರ್ ಮಾಡ್ತಾ ಇದ್ರು ಇಲ್ಲಿ ಟೊರಿನೋ ಫ್ಯಾಕ್ಟ್ರಿ ಇದರಲ್ಲಿ. ಆಗ ಪ್ರತಾಪ್ ಸರ್ಗೆ ಒಂದು ಶಾರ್ಟ್ ಅಲ್ಲಿ ಗಾಜ್ ಬ್ರೇಕ್ ಆಗ್ಬಿಡುತ್ತೆ. ಆಗ ಕೈ ಏಟ್ ಹಾಕ್ಬಿಟ್ಟು ಆಸ್ಪತ್ರೆಗೆ ಹೋಗ್ಬಿಡ್ತಾರೆ. ಮತ್ತೆ ಬರುವಾಗ ಅನ್ಕೊಂತೀನಿ ನಾನು, ಓಕೆ ಸರ್ ಬರೋದಿಲ್ಲ, ಆಸ್ಪತ್ರೆಯಿಂದ ಹಂಗೆ ಮನೆಗೆ ಹೊಂಟೋಗ್ತಾರೆ ಅಂತ. ಏನಪ್ಪ ಮಾಡೋದು, ಬಜೆಟ್ ಬೇರೆ ಜಾಸ್ತಿ ಆಗ್ಬಿಡುತ್ತೆ. 4 days ಅದು ಪ್ಲಾನ್ ಇದ್ದಿದ್ದು, 5 days ಆಗೋದ್ರೆ ಬಜೆಟ್ ಏರ್ಬಿಡುತ್ತೆ.
ಸೊ ಪ್ರತಾಪ್ ಸರ್ ಹೋಗಿ ಸ್ಟಿಚಿಂಗ್ ಹಾಕ್ಸ್ಕೊ ಬಂದು ಪ್ರೊಡ್ಯೂಸರ್ಗೂ ಲಾಸ್ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಬಂದು ಆ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಟ್ರು. ಅದೇ ರೀತಿ ಇಂಟರ್ವಲ್ ಫೈಟ್ ಒಂದಿತ್ತು. ಆ ಫೈಟ್ ಅಲ್ಲಿ ಕೂಡ ಅಭಿ ಸರ್ಗೆ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಅದೇ ಡಿಫೆಂಡ್ ಆನಿ ಮಾಸ್ಟರ್ ಕಂಪೋಸ್ ಮಾಡ್ತಾ ಇದ್ದಿದ್ದು. ಒಂದು ಏಟ್ ಆಗೋಗುತ್ತೆ ಇಲ್ಲಿ, ಅಲ್ಲಿ ಕೂಡ ಸ್ಟಿಚಿಂಗ್ ಹಾಕ್ಸ್ಕೊಂಡ್ ಬಂದು ಸರ್ ಕೂಡ ಆ ಫೈಟ್ ನ ಕಂಪ್ಲೀಟ್ ಮಾಡಿಕೊಟ್ರು. ಅದಕ್ಕೆ ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಪ್ರತಾಪ್ ಸರ್ ಥ್ಯಾಂಕ್ ಯು. ಅಂಡ್ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ವಾರಣಾಸಿ ಅಲ್ಲಿಂದ ಮುಂದೆ 70 ಕಿಲೋಮೀಟರ್ ದೂರದಲ್ಲಿ ಲಕಾನಿಯಾ ದಾರಿ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ. ಅಲ್ಲಿ ತುಂಬಾ ಪಾಚಿ ಇತ್ತು, ಶಾರ್ಟ್ ತೆಗಿಬೇಕು. ಆ ಟೈಮಲ್ಲೇ ಆಕ್ಷನ್ ರೋಲ್ ಆಗ್ತಿದೆ, ಬಂದು ಬಿದ್ದೋಗ್ಬಿಟ್ರು ದಡಾರ್ ಅಂತ. ಓ ಏನಪ್ಪ ಮಾಡೋದು, ಮೇಡಮ್ ಮೇಲೆ ಹೆಂಗ್ ಬಿದ್ದೋದ್ರು, ಮತ್ತೆ ಇದು ಹಿಂಗೆ ನಾಳೆಗೆ ಆಗೋದಿಲ್ಲ. ಒಂದಿನ ಪೂರ್ತಿ ಅಲ್ಲೇ ಪರ್ಮಿಷನ್ ತಗೊಂಡಿರೋದು. ಸೊ ಬಿದ್ದೋಗ್ಬಿಟ್ರು. ಮತ್ತೆ ರೆಸ್ಟ್ ತಗೊಂಡು ಬಂದು ಮಾಡ್ಕೊಟ್ಟಿದ್ದಾರೆ ಮೇಡಮ್. ಅವ್ರಿಗೂ ಕೂಡ ಥ್ಯಾಂಕ್ ಯು ಮೇಡಮ್. ತುಂಬಾ ಸಪೋರ್ಟ್ ಮಾಡಿದ್ರಿ. ಎಲ್ಲ ಆರ್ಟಿಸ್ಟ್ ಇರ್ಬೋದು ಅಂಡ್ ಟೆಕ್ನಿಷಿಯನ್, ಎಲ್ಲ ಟೆಕ್ನಿಷಿಯನ್ಗಳಿಗೂ ನನ್ನ ಧನ್ಯವಾದಗಳು. ತುಂಬಾ ಇದಾಗಿ ಹೇಳೋದಾದ್ರೆ ನಮ್ಮ ನಿರ್ದೇಶಕರ ತಂಡ ಏನಿತ್ತು, ಟೀಮ್ ಪ್ರಶಾಂತ್, ಕೀರ್ತಿ, ನಿತಿನ್, ಸುನೀಲ್ ತುಂಬಾ ಸಪೋರ್ಟಿವ್ ಆಗಿ ನನಗೆ ಜೊತೆ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು ಹೇಳ್ತಾ, ನಾನು ಹುಟ್ಟಿದ್ದು ಕನ್ನಡ ಚಿತ್ರರಂಗಕ್ಕಾಗಿ, ಸಾಯೋದು ಸಾಧನೆಯ ನಿರ್ದೇಶಕನಾಗಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಲವ್ ಸ್ಟೋರಿ ಗಾಡ್ ಇಸ್ ಡೆವಿಲ್ ಮೈಂಡೆಡ್, ಏನಿದು ಸಂಬಂಧ? ಅದಕ್ಕೆ ನಮ್ಮ ನಿರ್ಮಾಪಕರು ಹೇಳ್ತಾರೆ, ಅವರೇ ಅದು ದೊಡ್ಡ ಗುರುಗಳೊಬ್ರು. ಅದಕ್ಕೊಂದು ಹಿನ್ನೆಲೆ ಇದೆ. ಅದು ಅವ್ರ ಬಾಯಲ್ಲಿ ಕೇಳಿದ್ರೆ ಚಂದ. ಅದ್ರ ಬಗ್ಗೆ ಹೇಳೋದಕ್ಕೆ ಫುಲ್ ಸಿನಿಮಾ ನೋಡಿದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ನಾವು ಹೇಳ್ಬಿಟ್ರೆ ನೋಡಿದ್ರ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾವ ಲೆವೆಲ್ಗೆ ಇದ್ದಾರೆ ಅಂತ. ಪ್ರೊಡ್ಯೂಸರ್ ಮಾತಾಡಿದ್ರೆ ಅವ್ರು ಹೇಳಿದ್ರು ನನಗೆ ಬಡ್ಜೆಟ್ ಉಳಿತು ಅಂತ. ಸಬ್ಜೆಕ್ಟ್ ಕೇಳಿದ್ರೆ ಇವ್ರನ್ನ ಹೇಳ್ತಾ ಇದ್ದಾರೆ. ಇವರಿಬ್ರು ಒಂಥರ ಎರಡು ದೇಹ ಒಂದು ಜೀವ ಇದ್ದಂಗೆ ಅನ್ಸುತ್ತೆ. ರಜನಿಕಾಂತ್ ಸರ್. ಸೂರಿ ಲವ್ ಸಂಧ್ಯಾ ತಂಡಕ್ಕೆ ಈ ಟ್ರೈಲರ್ ರಿಲೀಸಿಗೆ ಬಂದಿರುವ ಮುಖ್ಯ ಅತಿಥಿಗಳಾಗಿ ಉಪೇಂದ್ರ ಸರ್ ಅವರಿಗೆ ನಮಸ್ಕಾರಗಳು. ಅದೇ ರೀತಿಯಲ್ಲಿ ನಿರ್ಮಾಪಕರು ಕೆ.ಟಿ. ಮಂಜು ಅವರೇ, ದೆನ್ ಡೈರೆಕ್ಟರ್, ಆ್ಯಕ್ಟರ್, ಆ್ಯಕ್ಟ್ರೆಸ್, ಎಲ್ಲ ಮಾಧ್ಯಮ ವೃಂದದವರೇ ಎಲ್ಲರಿಗೂ ನಮಸ್ಕಾರ. ನಾನು ತುಂಬ ಖುಷಿ ಆಗ್ತಿದೆ. ಯಾಕಂತಂದರೆ ಈ ಸಿನಿಮಾದಲ್ಲಿ ನನ್ನ ಬ್ರದರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಬ್ರದರ್ ಇದ್ದಾರೆ. ಬೇಸಿಕಲಿ ಈಸ್ ಎ ಪ್ರೊಫೆಷನಲ್ ರೆಸ್ಲರ್. ನಾನು ಚಿಕ್ಕವನಿದ್ದಾಗೆ ನೋಡಿದ್ದೀನಿ ಅವನಿಗೆ. 30 ವರ್ಷ ಅವ್ನು ಕಳೆದಿರೋದು ರೆಸ್ಲಿಂಗಲ್ಲಿ. ನಿರ್ಮಾಪಕರು ಅವ್ರ ಪರ್ಸ್ನಾಲಿಟಿ ನೋಡಿ, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ ನೋಡಿ ಅವಕಾಶ ಕೊಟ್ಟರು, ಅವ್ರ ಟ್ಯಾಲೆಂಟನ್ನು ನೋಡಿ ಅವಕಾಶ ಕೊಟ್ಟರು. ನನ್ನ ರೆಫರೆನ್ಸಲ್ಲಿ ಏನಿಲ್ಲ. ತುಂಬ ಖುಷಿ ಆಯಿತು. ಆಮೇಲೆ ನಾನು ಆಫೀಸ್ ವರ್ಕನ್ನು ಮುಗಿಸ್ಕೊಂಡು ಶೂಟಿಂಗ್ ಕೂಡ ಹೋಗ್ತಿದ್ದೆ 11 o'clock 12 o'clock. ಬಿಕಾಸ್ ನನಗೂ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಆದರೆ ಅಟ್ಲೀಸ್ಟ್ ನನಗಾದರೂ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ. ಅಟ್ಲೀಸ್ಟ್ ಆ್ಯಕ್ಟಿಂಗ್ ಆದರೂ ನೋಡ್ಬೇಕಂತ. ಸೊ ನಾನು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಭಿಮನ್ಯು ಅವರು. ಆಮೇಲೆ ಅಪೂರ್ ಅವರು ಕೂಡ ಒಂದು 4 to 5 times ನಾನು ಬಂದಿದ್ದೆ ಅನಿಸುತ್ತೆ ಸೈಟಿಗೆ. ಸೊ ನಾನು ಆಫೀಸ್ ವರ್ಕ್ ಮುಗಿಸ್ಕೊಂಡು 10 o'clock, ನಾನು 11 o'clock 12 o'clock ಕೂಡ ವಿಸಿಟ್ ಕೊಡ್ತಿದ್ದೆ. ಸೊ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ನಾವೆಲ್ಲರೂ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ನಿಲ್ಬೇಕಾಗತ್ತೆ. ಮುಖ್ಯವಾಗಿ ಏನಂತಂದರೆ ದ ವರ್ಲ್ಡ್ಸ್ ಟಾಪ್ ಮೋಸ್ಟ್ 5th ಫೈಟ್ ಅಂಡ್ ಡೈರೆಕ್ಟರ್ ಸಾಹೇಬರು ಇರ್ತಾರೆ. ಆಮೇಲೆ ಅವರು ದೊಡ್ಡ ಅಭಿಮಾನಿ. ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಾಗ ಎಲ್ಲರೂ ಅಂತಾರೆ ಮೂವಿ ನೋಡ್ಬಿಟ್ಟು ಇದು ಯಾವ ಮೂವಿ ಲೈಕ್ ಅಷ್ಟು ಮೀನಿಂಗ್ಫುಲ್ ಆಗಿ ಅವರು ಆ್ಯಕ್ಟಿಂಗ್ ಮಾಡೋದು, ಡೈರೆಕ್ಷನ್ ಕೂಡ ಕೊಡೋದು. 2 ಸಲ ನೋಡಿದ್ರೆ ಅವಾಗ ಕೆಲವೊಂದು ಅರ್ಥ ಆಗುತ್ತೆ ತಲೆಯಲ್ಲಿ. ಸೊ ಆ ರೀತಿ ಡೈರೆಕ್ಷನ್ಸ್ ಕೊಡ್ತಾರೆ ಅವರು. ಬಟ್ ಈ ಮೂವಿಗೆ ಬೇಸಿಕಲಿ ಅವರೇ ತುಂಬ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆಮೇಲೆ ಕೆ.ಟಿ. ಮಂಜು ಸರ್ ಯಾವಾಗಲೂ ಮಾತೆತ್ತಿದ್ರೆ ಸಾಹೇಬರು ನಮ್ಮ ಹಿಂದೆ ಇದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ ಅಂತ. ಬಟ್ ಇವರು ಕೂಡ ತುಂಬ ಬೋಲ್ಡ್ ಡಿಸಿಷನ್ ತಗೊಂಡಿದ್ದಾರೆ. ಕೆ.ಟಿ. ಮಂಜು ಅವರಿಗೆ ಕೂಡ ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಈ ಸಿನಿಮಾನ ಈ ರೀತಿ ಸ್ಟೋರಿನ ಅಕ್ಸೆಪ್ಟ್ ಮಾಡಬೇಕು ಮತ್ತು ಇನ್ವೆಸ್ಟ್ ಕೂಡ ಮಾಡೋದು ಕೂಡ ಅದು ದೊಡ್ಡ ಕೆಲಸನೇ. ಆಮೇಲೆ ಇದರಲ್ಲಿ ಕೂಡ ಈ ಆ್ಯಕ್ಟಿಂಗಲ್ಲೂ ಕೂಡ ಅವರು ಅಭಿಮಾನಿನೂ ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಅದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಆಮೇಲೆ ನಾನು ಕೂಡ ಅವ್ರ ಆಫೀಸಲ್ಲಿ ಕುಂತ ಕೂಡ ಒಂದು 30 minutes, half an hour ಮೂವಿ ಕೂಡ ನೋಡಿದ್ದೀವಿ. ಸೊ ಸೂರಿ ಲವ್ ಸಂಧ್ಯಾ ತಂಡಕ್ಕೆ ಇದರಲ್ಲಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಮೂವಿ ಮೋರ್ ದೆನ್ 100 days ಓಡಬೇಕು ಅಂತ ಹೇಳಿ ಹಾರೈಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಮುಖ್ಯವಾಗಿ
ಸಾರ್ ಆಶೀರ್ವಾದದಿಂದ, ಆಮೇಲೆ ನಮ್ಮ ಅಭಿಮನ್ಯು ಸರ್ಗೆ ಒಂದು ಬ್ರೇಕ್ ಸಿಗಬೇಕು. ಸುಮಾರು ಅವ್ರದ್ದು ಒಂದು 2-3 ಪಿಕ್ಚರ್ ಬಂದು ಹೋಗಿದ್ದಾವೆ. ಮಾಧ್ಯಮ ವರ್ಗಕ್ಕೆ ನಾನು ಕೇಳ್ಕೊಳೋದೇನೆಂದರೆ, ಯಾರು ಇವತ್ತಿನ ದಿನ ನಮ್ಮ ಲೆಜೆಂಡರ್ ಆಗಿರ್ತಕ್ಕಂಥ ನಮ್ಮ ನಿರ್ದೇಶಕರು ಕಾಶಿನಾಥ್ ಸರ್ ಅವ್ರಿಗೆ ಅವ್ರ ಮೇಲಿರೋಂಥ ಅಭಿಮಾನ ಯಾರ್ಯಾರು ಇದೆಯೋ, ನಾನು ಹೇಳ್ತಿರೋದು ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋ ಥರ ನೀವು ಮಾಧ್ಯಮದವರು ಜನಗಳಿಗೆ ಮುಟ್ಟಿಸಿದ್ರೆ ನೋಡ್ಬೋದು. ನಮ್ಮ ಕಾಶಿನಾಥ್ ಸರ್ ಮಗನಿಗೆ ಈ ಫಿಲಮ್ ಒಂದು ಬ್ರೇಕ್ ತಂದುಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಿಕ್ಕಿದ್ದೆಲ್ಲ ಜನಗಳಿಗೆ ಬಿಟ್ಟು ವಿಚಾರ. ಮಾಧ್ಯಮದವರು ಎಷ್ಟು ಸಹಾಯ ಮಾಡೋಕ್ಕಾಗತ್ತೆ ಅದು ಮಾಡಿ ಜನಗಳಿಗೆ ಮುಟ್ಟುವಂಥ ಕೆಲಸ ನೀವು ನಮ್ಗೆ ಮಾಡಿಕೊಡಿ. ನಮ್ಮ ಅಭಿಮನ್ಯು ಸರ್ಗೆ ಒಂದು ಬ್ರೇಕ್ ಸಿಗಲಿ ಈ ಮೂವಿಯಿಂದ ಅಂತೇಳಿ ನಾನು ಎಲ್ರಿಗೂ ನಾನು ಕೈ ಜೋಡಿಸಿ ಕೇಳ್ತೀನಿ, ನಮ್ಮ ಅಭಿಮನ್ಯು ಸರ್ಗೋಸ್ಕರ.